ನಮಸ್ಕಾರ ಸ್ನೇಹಿತರೆ. ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಪ್ರತಿಯೊಬ್ಬರು ಚಾಲಕರಿಗೆ ಚಿಕ್ಕ ಕಾರ್ಯ ಆಯಿತು. ಚಿಕ್ಕದು ಫಂಕ್ಷನ್ ಥರ ಒಂದು ಕಾರ್ಯಕ್ರಮ ಮೀಟಿಂಗ್ನ ಪ್ರತಿಯೊಂದು ಕಡೆಯಿಂದ ಭಾಗವಹಿಸ್ಕೊಂಡಿದ್ದೀವಿ. ಸದಾಕಾಲ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಪರವಾಗಿ ಇಷ್ಟೊಂದು ಜನ ಸೇವೆ ಅಂದರೆ ವಾರ್ಡಾಧ್ಯಕ್ಷರು, ಪದಾಧಿಕಾರಿಗಳು, ಇಡೀ ನಮ್ಮ ರಾಜ್ ಕಮಿಟಿ ಮುಖಂಡರು, ವಾರ್ಡಾಧ್ಯಕ್ಷರು ಪ್ರತಿಯೊಬ್ಬರು ಸೇವೆಗಂತ ನಿಂತ್ಕೋತಾರೆ. ಚಾಲಕರಿಗೆ ಏನಾದ್ರು ಪ್ರಾಬ್ಲಮ್ ಆಗೋ ಟೈಮಲ್ಲಿ 24x7 ಯಾವಾಗೋ ಚಾಲಕರು ಪರವಾಗಿ ಇರ್ತಾರೆ. ಕೆಲವು ವಿಷಯಗಳು ಈಗ ತಿಳಿಸ್ಕೊಡ್ತೀನಿ. ಮೊನ್ನೆ ಏನು ಲೈವ್ ವಿಡಿಯೋ ಮಾಡಿದೆ ಡೀಲರ್ಗಳ ಬಗ್ಗೆ, ಸೇಡ್ಗಳ ಬಗ್ಗೆ, ಫೈನಾನ್ಸ್ ವಿಚಾರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೇಳ್ಕೊಳ್ಳಿ. ನೋಡಿ ಸ್ನೇಹಿತರೆ, ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಿಂದ ನಾನು ಒಬ್ಬ ಚಾಲಕ, ಆಯಿತಾ. ಒಬ್ಬ ಚಾಲಕನಾಗಿ ಏನು ಕೆಲಸ ಕಾರ್ಯ ಮಾಡಬೇಕು, ಏನಿಲ್ಲ ಅಂತ ಮೊನ್ನೆ ಒಂದು ಲೈವ್ ಟೆಲಿಕಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಯಾವ ವಿಚಾರ ಅಂದರೆ, ಕೆಲವು ಶೋರೂಮ್ ಅವರು ಗಾಡಿಗಳು ಡ್ರೈವರ್ಗಳು ಕೊಡಲ್ಲ, ಅದು ಡೀಲರ್ ಮುಖಾಂತರ ಬಂದು ತೊಗೊಂಡೋಗ್ಬೇಕು ಅಂತ ವಿಚಾರಗಳು ಬಂದು ಕೆಲವು ಡೀಲರ್ಗಳು ಒಂದು ಶೋರೂಮಲ್ಲಿ ಹೋಗಿ ವಿಚಾರಗಳು ಮಾಡಿದರು. ಅದು ಆಫೀಸ್ ಹೆಸರು ಗೊತ್ತಿದೆಯಾ? ಸದ್ಯಕ್ಕೆ ಆಫೀಸ್ ಹೆಸರು ಬೇಡ. ಅಂಬಾ ಬಜಾಜ್ ಒಂದಾಯಿತು, ಅದು ಯಾವುದು ಇನ್ನೊಂದು ಬಜಾಜ್ ಆಯಿತು, ಕ್ಯೂರಾಜ್ ಮೋಟಾರ್ಸ್ ಒಂದಾಯಿತು. ಕ್ಯೂರಾಜ್ ಮೋಟಾರ್ಸಿಂದ ಡೀಲರ್ಗಳು ಪ್ರತಿಯೊಬ್ಬರು ಸೇರ್ಪಡೆ ಆಗಿದ್ರು. ಯಾವ ಥರ ಅಂದರೆ, ಈಗ ಡ್ರೈವರ್ಗಳು ಗಾಡಿ ತೊಗೊಂಡ್ಬಿಟ್ಟು ವ್ಯವಹಾರಗಳು ಮಾಡ್ಕೋ ಟೈಮಲ್ಲಿ ಯಾರ ಕಣ್ಣು ಕಾಣಲ್ಲ. ಯಾಕಂದರೆ ಶೋರೂಮ್ ಅವನು ಬಂದು ಡೀಲರ್ಗಳು ಕೊಡ್ತಾರೆ. 10,000 15,000 ರೋಲ್ ಕಾಲ್ಗಳು ಇಟ್ಕೊಂಡು ಡ್ರೈವರ್ಗಳಿಗೆ ವ್ಯವಹಾರ ಮಾಡ್ತಾರೆ. ಇಲ್ಲಿ ಒಬ್ಬ ನಾನು ಚಾಲಕನಾಗಿ ಕೇಳಿದೋಸ್ಕರ ಕೆಲವು ಜನ ಕಿಡಿಗೇಟಿ ನನ್ನ ಮಕ್ಕಳು ಡೀಲರ್ಗಳು ನನ್ನ ವಿರೋಧಾಗಿ ಏಕವಚಿ ಮಾತಾಡಿದ್ದಾರೆ. ಕೆಲವು ನಾಯಕರು ಮಾತಾಡಿದ್ದಾರೆ. ಯಾವ ಥರ ಅಂದರೆ, ಯಾರಿದ್ರೂ ಗಣಿಸ್ತನ ಮೀಸೆ ಇದೆ. ಯಾವತ್ತೂ ನಾನು ಹಿಂದೆ ಜರುಗೋನಲ್ಲ. ಒಂದು ವಿಡಿಯೋದಲ್ಲಿ ಹೇಳಿದೆ, ಹೊಸೂರು ರೋಡು ಏನು ಬನ್ನರ್ಘಟ್ಟ ಕಡೆಯಿಂದನೂ ಕೋಳಿ ಫಾರಂ ಲೇಔಟ್ ಕಡೆಯಿಂದನೂ ಒಂದು ಸಮಸ್ಯೆ ಆಗಿದೆ ಡೀಲರ್ಗಳು ವಿಚಾರ ಅಂತ. ಈಗ ಚಿಕ್ಕದೊಂದು ಉದಾಹರಣೆ ಕೊಡ್ತೀನಿ. ಯಾವ ಉದಾಹರಣೆ ಅಂದರೆ, ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಒಂದು ಉದಾಹರಣೆ ಕೊಡ್ತೀನಿ, ಪ್ರತಿಯೊಬ್ಬರು ಕೇಳ್ಕೊಳ್ಳಿ. ಒಬ್ಬ ನಮ್ಮ ಚಾಲಕನಿಗೆ ಒಂದು ಸಮಸ್ಯೆ ಆಗಿದೆ. ಯಾವ ಸಮಸ್ಯೆ? ಗಾಡಿ ವಿಷಯ ತೊಗೊಂಡಿದ್ದಾನೆ, ಫೈನಾನ್ಸ್ಗಳು ಕಟ್ಕೊಂಡಿದ್ದಾನೆ. 14 ತಿಂಗಳು ಫೈನಾನ್ಸ್ ಕಟ್ಟಿನೋ ಅವನಿಗೆ ಯಾವ ಥರ ಒಬ್ಬ ಡೀಲರು ಪರಿಹಾರ ಮಾಡಿಕೊಟ್ಟಿದ್ದಾನಂತ ಇದೇ ಲೈವ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಇನ್ನೂ 4 ಜನ ಇದ್ರು ಬಂದಿಲ್ಲ. ಅವರು ಇವತ್ತೇನೋ ಭಾನುವಾರ ಇರೋದೋಸ್ಕರ ಏನೋ ಕೆಲಸ ಕಾರ್ಯ ಇದೆ ಅಂತ ಹೋಗಿದ್ದಾರೆ. ಒಬ್ಬರು ವ್ಯಕ್ತಿ ಬಂದಿದ್ದಾರೆ, ಅವರು ನಮ್ಮ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿದ್ದಾರೆ. ಅವ್ರಿಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಪ್ರತಿಯೊಬ್ಬರು ನೋಡ್ಕೊಳ್ಳಿ. ತಮ್ಮ ಹೆಸರು? ಸುನಿಲ್ ಕುಮಾರ್ ಅಂತ. ಸುನಿಲ್. ಯಾವ ಏರಿಯಾದಿಂದಲ್ಲ? ದೇವನಹಳ್ಳಿಯಿಂದ ವಾರ್ಡಾಧ್ಯಕ್ಷ ಸುನಿಲ್. ದೇವನಹಳ್ಳಿಯಲ್ಲೇ ಸುನೀಲ್ ಅಂತ. ನೀವು ಗಾಡಿ ತೊಗೊಂಡಿರೋ ಮಾಡ್ಲೇನು? ಮಾಡ್ಲು 24 ಮಾಡ್ಲು. 24. ಎಷ್ಟು ವರ್ಷ ಆಯಿತು ತೊಗೊಂಡು ಒಂದು ಲೆಕ್ಕಾಚಾರಕ್ಕೆ? 14 ತಿಂಗಳಾಯಿತು. 14 ತಿಂಗಳು. 14 ತಿಂಗಳಿಂದ ಎಷ್ಟು ಫೈನಾನ್ಸ್ ಕಟ್ಟಿದ್ದೀರಾ? 14 ತಿಂಗಳು ಫೈನಾನ್ಸ್ ಕಟ್ಟಿದ್ವಿ. 14 ತಿಂಗಳು ಫೈನಾನ್ಸ್ ಕಟ್ಟಿದ್ದೀರಾ. ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಸಮಾಜ ಸೇವೆ ಹೇಳ್ತಾರಲ್ವಾ, ಆ ಥರ ನಾವೊಂದು ಚಾಲಕರು ಸಂಘಟನೆ. ನಮ್ಮದು ಚಾಲಕರು ಸಂಘಟನೆಯಲ್ಲಿ ಚಾಲಕರೇ ಧ್ವನಿ ಎತ್ತಬೇಕು. ಇದಕ್ಕೆ 14 ತಿಂಗಳು ಫೈನಾನ್ಸ್ ಕಟ್ಟಿದ್ದೀರಾ. ಗಾಡಿ ಡಾಕ್ಯುಮೆಂಟ್ಸು, FC, ಇನ್ಶೂರೆನ್ಸು, ಮೀಟ್ರು ಎಲ್ಲ ಕೊಟ್ಟವ್ರ ಡೀಲರು? ಮೀಟ್ರ್ ಕೊಟ್ಟವ್ರೆ. RC ಕಾರ್ಡು ಕೊಟ್ಟಿಲ್ಲ ಫೈನಾನ್ಸ್ ಆಫೀಸ್ಗೆ. ನನಗೆ ಜೆರಾಕ್ಸ್ ಕಳಿಸಿದ್ದಾರೆ, ಫೈನಾನ್ಸ್ ಆಫೀಸ್ ಕಟ್ಟಿಲ್ಲ. ಪರ್ಮನೆಂಟ್ ಮಾತ್ರ ಇನ್ನೊಂದು ಗಾಡಿ, ಬ್ಯಾಂಕ್ ಲೋನ್ ಇರೋ ಗಾಡಿ ಅವನೇ ತೊಗೊಂಡಿದ್ದಾನೆ. ಅವ್ನು ತೊಗೊಂಡು 1 ತಿಂಗಳು ಕರೆಕ್ಟ್ ಡೇಟ್ಗೆ ಆಗ್ತಾ ಇಲ್ಲ. ತಿಂಗಳು ಚೆಕ್ ಬೋನಸ್ ಆಗ್ತದೆ. ಎಕ್ಸ್ಟ್ರಾ ಚೆಕ್ ಬೋನಸ್ ಕಾಸು ಕೊಡ್ತೀನಿ ಅಂತಾನೆ ಸರಿಯಾಗಿ ಕೊಡ್ತಾ ಇಲ್ಲ. ಇನ್ನು 3 ತಿಂಗಳದ್ದು 3,000 ಬ್ಯಾಲೆನ್ಸ್ ಐತೆ. ಕೇಳಿದ್ರೆ ಸೋಮವಾರ ಕೊಡ್ತೀನಿ ಬಾ ಅಂತ. ನಾನು ಅವ್ರ ಮನೆ ಆಳ ಅನ್ಕೊಂಡವನ ಏನು ಅನ್ಕೊಂಡವ ಗೊತ್ತಿಲ್ಲ. ಪುಟ್ಟೇನಹಳ್ಳಿ ಹತ್ರ ಆಫೀಸ್ ಹತ್ರ ಎತ್ಕೊಂಡು ಕೊಟ್ಟಿದ್ದ ಗಾಡಿನ. ಪುಟ್ಟೇನಹಳ್ಳಿ ಆಫೀಸ್ ಓನರ್ ಬಂದು ಸುಬ್ಬಣ್ಣ ಅಂತ ಹೇಳ್ಬಿಟ್ಟು, ಸುಬ್ಬಣ್ಣ ಕೈಗೆ ನಾನು ದುಡ್ಡು ಕೊಟ್ಟಿರೋದು. ಅದರಲ್ಲಿ ಡೀಲರ್ ಹೆಸರು ಇರೋದು ಆಸಿನ್ಗೆ ಫೋನ್ ಮಾಡಿದ್ರೆ, ಸುಬ್ಬಣ್ಣಗೆ ಫೋನ್ ಮಾಡಿದ್ರೆ, ಸುಬ್ಬಣ್ಣ ಎಲ್ಲ ನಂಬರು ಬ್ಲಾಕ್ ಲಿಸ್ಟ್ ಹಾಕೊಂಡವ್ರೆ. ನಮ್ಮ ಮನೆಯವ್ರದಾಗ ಮಾಡ್ತಾಯಿದ್ದೀನಿ, ನಾನು ಮಾಡ್ತಿದ್ದೀನಿ, ಎಲ್ಲ ನಂಬರು ಬ್ಲಾಕ್ ಲಿಸ್ಟ್ ಹಾಕೊಂಡವ್ರೆ. ಇನ್ನೊಂದು ಆಸಿನ್ ಏನಂದರೆ, ನಾನು ಕೊಡ್ತೀನಿ ಕ್ಲಿಯರ್ ಅಂದ್ರೆ ಡೇಟ್ ಹೇಳ್ತಾನೆ, 5ನೇ ತಾರೀಕು ಕ್ಲಿಯರ್ ಮಾಡ್ತೀನಿ, 6ನೇ ತಾರೀಕು ಕ್ಲಿಯರ್ ಮಾಡ್ತೀನಿ. ಒಂದು ಡೇಟ್ಗೂ ಕ್ಲಿಯರ್ ಮಾಡ್ತಾ ಇಲ್ಲ. ಈಗ 14ನೇ ತಾರೀಕು ಕ್ಲಿಯರ್ ಮಾಡ್ತೀನಿ ಅಂತ ನಾನು ಸೋಮವಾರ ತಗೊಂಡು ಗಾಡಿ ಆಫೀಸ್ ಹತ್ರ ಬಿಡ್ತೀನಿ ಅಂದರೆ ಏನು ಮಾಡ್ತೀಯ ಮಾಡ್ಕೋ ಹೋಗು ಅಂತ ಇದು ಮಾಡ್ತಾ ಇದ್ದಾನೆ. ಡೀಲರ್ ಹೆಸರೇನು? ಆಸಿನ್.
ಎಲ್ಲಿರೋದು ಅವನ ಆಫೀಸು? ಆಫೀಸ್ ಇಲ್ಲ, ಅವ್ನು ಆಫೀಸ್ ಕ್ಲೋಸ್ ಆಗಿ ಹೋಗಿದ್ದಾನೆ ಅನ್ಸುತ್ತೆ. ಬೇರೆ ಆಫೀಸಿಂದ ಎತ್ಕೊಂಡ್ಬಂದು ಅವ್ನು ಕಮಿಷನ್ ಕೊಡ್ತಾ ಇದ್ದು. ನೀವು ಗಾಡಿ ತಗೊಂಡಿರೋದು ನಿಮ್ಮ ಏರಿಯಾ ಬಂದು ದೇವನಹಳ್ಳಿ ಅಲ್ಲ, ನಾನು ಯಲಹಂಕ ಪುಟ್ಟೇನಹಳ್ಳಿ ಗಾಡಿ ಆಫೀಸ್ ಹತ್ರ ತಗೊಂಡ್ ಕೊಟ್ಟಿದ್ದು. ಯಲಹಂಕ ಪುಟ್ಟೇನಹಳ್ಳಿ. ಹಾ, ಪುಟ್ಟೇನಹಳ್ಳಿ. ಅಲ್ಲಿಂದ ಡೀಲರ್ ಬಂದು ನಿಮ್ಗೆ ಗಾಡಿ ಕೊಟ್ಟಿರೋದು? ಹೌದು. ಫಸ್ಟ್ ಗಾಡಿ ಕೊಟ್ಟಾಗ ಸೇಲ್ ರೆಸಿಪ್ಟ್ ಪುಟ್ಟೇನಹಳ್ಳಿ ಅಡ್ರೆಸ್ ಅದ್ರಲ್ಲೇ ಹಾಕೊಟ್ಟಿದ್ರು. ಯಾವಾಗ ಇದು ಪಾಸಿಂಗ್ ವಿಚಾರ ಬಂತಲ್ಲ, ಆ ದಿವಸ ಅದ್ರದ್ದು ಫೋಟೋ ಐತೆ, ಹಳೆ ಇದು ಕೊಟ್ಟಿರೋದು ಅದ್ರದ್ದು ನನ್ನ ಹತ್ರ ಫೋಟೋ ಐತೆ, ಜೆರಾಕ್ಸ್ ಐತೆ. ಈಗ ಪಾಸಿಂಗ್ 5 ತಿಂಗಳಾಗಿ ಗಲಾಟೆ ಯಾವಾಗ ಶುರು ಆಯ್ತು ಅವಾಗ ಸೇಲ್ ಲೆಟರ್ ಚೇಂಜ್ ಮಾಡಿದ್ರು. ಇಲ್ಲಿ ನಾಗವಾರ ಅಡ್ರೆಸ್ ಕೊಟ್ರು. ಹಂಗ ಮಾಡಿ ದುಡ್ಡು ಎಲ್ಲ ಇಸ್ಕೊಂಡಿದ್ದಾರೆ, ₹1 ಬ್ಯಾಲೆನ್ಸ್ ಇಲ್ಲ. ನನಗೆ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತಾ ಇಲ್ಲ. ಈಗ ಆ ಗಾಡಿ ಪರ್ಮೆಂಟ್ ಐತೆ, ಪರ್ಮೆಂಟ್ ಇದೆ, ಲೋನ್ ಕ್ಲಿಯರ್ ಆದ್ರೇನೆ ಅದಕ್ಕೆ ಟ್ರಾನ್ಸ್ಫರ್ ಆಗೋಕ್ಕಾಗೋದು. ಅದನ್ನ ಕ್ಲಿಯರ್ ಮಾಡಿ ಮಾಡ್ಕೊಡ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ. ನಂಗೆ ಕೇಳ್ತಾನೆ ಟ್ರಾನ್ಸ್ಫರ್ ಪರ್ಮೆಂಟ್ ಹಾಕೊಡ್ತೀನಿ ಅಂತ. ಹೇಳ್ತಾನೆ ಅವನೇ 6 ತಿಂಗಳಿಂದ ಮಾಡ್ಕೊಡ್ತಾ ಇಲ್ಲ. ಅವ್ನ ಫೋಟೋ ಗೀಟೋ ಇದೆಯಾ? ಅವ್ನು DL ಕೊಟ್ಟಿದ್ದಾನೆ, DL ಅಡ್ರೆಸ್ ಇದೆ, ಈ ಪಿನ್ ಕೋಡ್ ಹಾಕಿದ್ರೆ ಎಲ್ಲೋ ಹೋಗುತ್ತೆ, ಇವನೇ ಆಸಿನ್ ಅಂತ ಹೋಗುತ್ತೆ. ನೋಡಿ ಸ್ನೇಹಿತರೆ, ನಾನು ಒಂದು ವಿಡಿಯೋ ಮಾಡೋದು ಉದ್ದೇಶ ಏನಕ್ಕಂದ್ರೆ ಕೆಲವು ಜನ ನಮ್ಮ ಡೀಲರ್ಗಳಿಗೆ ಬಿಸಿ ಮುಟ್ಸಕ್ಕೆ ಕೆಲಸ ಮಾಡ್ತಾ ಇರೋದು. ಕೆಲವು ಡೀಲರ್ಗಳಿಗೆ ಬಿಸಿ ಮುಟ್ಸಕ್ಕೆ ಯಾರಪ್ಪನ ದುಡ್ಡು 14 ತಿಂಗಳಿಂದ ಇವನ್ ಫೈನಾನ್ಸ್ ಕಟ್ಟಿದ್ದಾನೆ ಡ್ರೈವರು, ಇವನ್ ಗಾಡಿ ದುಡ್ಡು ಆ ಡೀಲರ್ ತಿನ್ಕೊಂಡು ಈಗ ಯಾಮಾರಿಸ್ತಾ ಇರೋದು ಯಾವ ಕಾರಣಕ್ಕೆ? ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ನೀವು ಡೀಲರ್ಗಳು ಡ್ರೈವರ್ ಪರವಾಗಿ ನೀವು ನಿಂತ್ಕೊಂಡಿದ್ರಾ? ಆ ಡೀಲರ್ಗಳ ಪರವಾಗಿ ನೀವು ಚಾಲಕನ ಸಪೋರ್ಟ್ ಮಾಡ್ತಾ ಇದ್ರಾ? ಏನ್ ಮಾಡ್ತಾ ಇದ್ರಾ ಡೀಲರ್ಗಳು? 14 ತಿಂಗಳು ಫೈನಾನ್ಸ್ ಕಟ್ಟಿದ್ದಾನೆ, ಆ ಡೀಲರ್ ತಿಂದಿದ್ದಾನೆ. ಆ ಡೀಲರ್ 14 ತಿಂಗಳು ಫೈನಾನ್ಸು ಅವನು ಹೊಟ್ಟೆಗೆ ಹಾಕೊಂಡಿದ್ದಾನೆ. ಫೈನಾನ್ಸ್ ಆಫೀಸರ್ ಕೇಳಿದ್ರೆ ಡೀಲರ್ ಹತ್ರ ಕೇಳೋ ಡಾಕ್ಯುಮೆಂಟ್ಸು ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಫೋನ್ ನಂಬರ್ ಕೊಟ್ಟರು, ನೀವು ಕೇಳ್ರಿ, ನಾನು ನಿಮ್ಗೆ ತಾನೇ ಲೋನ್ ಕಟ್ತಾ ಇರೋದು, ನೀವು ಕೇಳ್ರಿ, ನಾನು ಜೆರಾಕ್ಸ್ ಇಸ್ಕೊಂತೀನಿ, ಒರಿಜಿನಲ್ ನಿಮ್ಮ ಹತ್ರ ಇಲ್ಲ, ಏನಕ್ಕೆ ನಾನು ಲೋನ್ ಕಟ್ಟಲಿ ಅಂದ್ರೆ ನೀವು ಡೀಲರ್ ಹತ್ರನೇ ಕೇಳ್ರಿ ಅಂತ. ಯಾವ ಫೈನಾನ್ಸ್ ಅಣ್ಣ? ಮತ್ತಿಕೆರೆ ಆಗಿರೋ ಫೈನಾನ್ಸ್ ಹೆಸರು ಆಫೀಸು ಬುಕ್ ಗಾಡಿಯಲ್ಲಿ ಇದೆ, ತಗೊಂಡ್ ಬನ್ನಿ. ನೋಡಿ, ಈ ತರ ಕಿಡಿಗೇಟಿ ನಾಯಿ ಮಾಡೋದು ಕೆಲಸ ಇದು. ಕಿಡಿಗೇಟಿ ನಾಯಿ ಹೇಳ್ತಾರ ಗೊತ್ತಾ? ಒಬ್ಬ ಆಟೋ ಚಾಲಕ ಮಾಡ್ರು ಇಡೀ ಆಟೋ ಚಾಲಕರ ಹೆಸರು ಕೆಟ್ಟೋಗುತ್ತೆ, ಒಬ್ಬ ಪೊಲೀಸವ್ರು ಮಾಡ್ರು ಇಡೀ ಪೊಲೀಸವ್ರ ಹೆಸರು ಕೆಟ್ಟೋಗುತ್ತೆ. ಆಯ್ತಾ? ಈಗ ಒಬ್ಬ ಡೀಲರ್ ಈ ತರ ಮಾಡ್ತಾ ಇದ್ರೆ ಅದಕ್ಕೆ ಯಾವ ತರ ಬಗೆಹರಿಸ್ತೀರಾ ಡೀಲರ್ಗಳೇ? ಏನಂತ ಈಗ ಉತ್ತರ ಕೊಡ್ತೀರಾ? ಮೊನ್ನೆ ಏನೋ ಒಂದು ವಿಡಿಯೋ ಮಾಡಿದೋಸ್ಕರ ಅದು ಚಾಲಕರ ಪರವಾಗಿ ಮಾಡಿದ್ದೀನಿ. ಯಾವ ತರ ಮಾಡಿದ್ದೀನಿ ಚಾಲಕರ ಪರವಾಗಿ? ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಏನೋ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಮಾಡಿದ್ದೀನಿ. ಅದಕ್ಕೆ ನನ್ನ ವಿರೋಧಿಯಾಗಿ ಕೆಲವು ವ್ಯಕ್ತಿಗಳು ನಿಂತ್ಕೊಂಡು ಏನ್ರಪ್ಪ ಮಾಡ್ಕೊಂಡಿದ್ರಾ? ಏನು ಮಾಡಿದ್ರಾ? ಎಲ್ಲ ಡೈರೆಕ್ಟಾಗಿ ಬಿಸ್ಲಾ ಬಂಡವಾಳ ಪಿನ್ ಟು ಪಿನ್ ಬಿಸ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ಸೈಯೋದು ತಪ್ಪಿರೋದ್ ಕಡೆ ಕೈ ಹಾಕಲ್ಲ. ಎಲ್ಲಿ ಅನ್ಯಾಯ ಆಗುತ್ತೆ ಚಾಲಕರಿಗೆ ಸದಾಕಾಲ ಇದ್ದೀನಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇದೇನ್ರ ಡೀಲರ್ಗಳು ಮಾಡ್ತಾ ಇರೋದು ಕೆಲಸ? ನೀವು ಒಬ್ಬ ಡೀಲರ್ ಮಾಡ್ರೆ ಇಡೀ ಡೀಲರ್ಗಳಿಗೆ ಹೆಸರು ಕೆಟ್ಟೋಗ್ತಾ ಇಲ್ವಾ? ಇವಾಗ ನಿಮಗೆ ಮಾನ ಮರ್ಯಾದೆ ಏನೂ ಬರ್ತಾ ಇಲ್ವಾ? ಏನಕ್ಕೆ ಹೇಳೋದಂದ್ರೆ ಇದಕ್ಕೆ ಹೇಳೋದು ನಾವು. ಏನಕ್ಕೆ ಹೇಳೋದು? ಇದಕ್ಕೆ ಹೇಳೋದು ಡೀಲರ್ಗಳಿಂದ ಡೈರೆಕ್ಟ್ ಗಾಡಿಗಳು ತಗೋಬೇಡಿ, ಫೈನಾನ್ಸ್ ಆಫೀಸಿಂದ ಹಾಕೋಬೇಡಿ, ಡೈರೆಕ್ಟ್ ಕಂಪ್ನಿಗೆ ಹೋಗಿ ಶೋರೂಮಿಗೆ. ಅಲ್ಲಿಂದ 10-15 ಸಾವಿರ ನಿಮಗೆ ಉಚಿತ ಆಗುತ್ತೆ, ನಿಮಗೆ ಲಾಭಗಳು ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡೋದು. ಈ ನಡುವೆ ಡೀಲರ್ಗಳು ಅವರೊಂದು ಗುಂಪು ಮಾಡ್ಕೊಂಡು ಅವರೊಂದು ಗ್ರೂಪ್ ಮಾಡ್ಕೊಂಡು ನನ್ನ ವಿರೋಧವಾಗಿ ಕೆಲವು ವಿಚಾರಗಳು ತಂದಿದ್ರ. ಅದರಲ್ಲಿ ಕೆಲವು ಸಂಘಟನಾ ನಾಯಕರು ಸಂಘಟನೆ ಕಟ್ಟಿರೋದು ಏನ್ರಕ್ಕಪ್ಪ ನೀವು? ಬಿಲ್ಡಪ್ಗೋಸ್ಕರನ, ಡ್ರೈವರ್ಗಳಿಗೋಸ್ಕರನ, ಇಲ್ಲ ನಿಮ್ಮ ಶೋಕಿಗೋಸ್ಕರನ? ಸಂಘಟನೆ ಕಟ್ಟಿದ್ರೆ ಡ್ರೈವರ್ಗೆ ಅನುಕೂಲಗಳು ಮಾಡ್ಕೊಡಿ. ಯಾವ ಥರ ಅನುಕೂಲಗಳು ಮಾಡ್ಕೊಡ್ತಾ ಇದ್ದೀರಾ? ಯಾವ ಥರ ಸಹಾಯ ಕೊಡ್ತಾ ಇದ್ದೀರಾ? ಅದು ಕೇಳ್ರೆ ನಾನು ಕೆಟ್ಟವನು. ಅದು ಶಾಂತಿನಗರ್ ಸೈಯದ್ ನಿಯರ್ 24x7 ಕೇಳ್ರೆ ಕೆಟ್ಟವನಲ್ವಾ? ಈಗ ಈ ಡ್ರೈವರ್ಗೆ ಸಮಸ್ಯೆ ಆಗಿದೆ, ಏನು ಮಾಡ್ತೀರಾ? ಅದಕ್ಕೆ ಕೇಳೋದು. ಸಂಘಟನೆ ಕಟ್ಟಿದ್ರೆ ಚಾಲಕರ ಪರವಾಗಿ ಧ್ವನಿ ಎತ್ತಿ, ಚಾಲಕರ ಪರವಾಗಿ ನಿಂತ್ಕೊಳ್ಳಿ. ಕೆಲವು ಎಂಜಿಲ್ ದುಡ್ಡುಗೋಸ್ಕರ ಆಸೆ ಪಡಕ್ ಹೋಗ್ಬೇಡಿ. ಒಂದು ಅಡ್ರೆಸ್ ಕೊಟ್ಟಿರೋದು, ಅವನ ಅಡ್ರೆಸ್ ಎಲ್ಲ ಹೋಗಿದೆ ನೋಡಿ. 6,000 ಚಿಲ್ಡ್ರೆ ಅವ್ನು ಹುಡ್ಕೊಂಡು ಹೋಗ್ಬೇಕಾ ನಾವು? ನೋಡಿ ಸ್ನೇಹಿತರೆ,
ಒಂದು ದೊಡ್ಡ ಕಳ್ಳನ ಮಗನ ಥರ ಅಡ್ರೆಸ್ ಕೊಡ್ತಾನೆ ನೋಡಿ. ಅವ್ನು ಡಿ ಎಲ್ ಇಲ್ಲೇ ಇದೆ, ಪಿನ್ ಕೋಡ್ ನೋಡಿ ಇಲ್ಲೇ ಇದೆ ನೋಡಿ. ಈ ಪಿನ್ ಕೋಡ್ ಹಾಕಿರೋ ಆ ಅಡ್ರೆಸ್ಗೆ ಹೋಗುತ್ತೆ 6000 ಕಿಲೋಮೀಟ್ರು ನೋಡಿ. ಫೈನಾನ್ಸ್ ಬುಕ್ ನೋಡ್ಕೊಳ್ಳಿ, ಓಪನ್ ಮಾಡಬೇಡಿ, ಎಂಟ್ರಿ ಆಗಿದೆ. ಈ ಫೈನಾನ್ಸ್ ಬುಕ್ಕು ಈ ಥರ ಒಂದು ಕೆಲವು ಜನ ಅಂತ ತಿರ್ಗಾ ಹೇಳ್ತೀನಿ, ಕಿಡಿಗೇಟಿ ನಾಯಿ ನನ್ನ ಮಕ್ಕಳು ಅಂತ. ಏನಕ್ಕೆ ಹೇಳಿ, ಇದು ಬುಕ್ಕುದು 14 ತಿಂಗಳು ಇವನು ಕಷ್ಟಪಟ್ಟು ಕಟ್ಟಿದಾನಲ್ಲ, ಇವನು ಆಕ್ಸಿಡೆಂಟ್ ಆಯಿತು, ಇವನು ಕಾಲು ಕೈ ನೋವು ಮುರಿದೋಯ್ತು, ಒಂದು ಕಸ್ಟಮರ್ದೇ ಮುರಿದೋಯ್ತು. ಆ ಕಡೆಯಿಂದ ಈ ಕಡೆ ಕ್ಯಾಂಟ್ರೋ ಟೆಂಪೋನೋ ತೊಗೊಂಡು ಬಂದು ಏನೋ ಒಂದು ಬಿದ್ದು ಮರ ಗಿರ ಸತ್ತೋದ್ರು. ಯಾರಪ್ಪ ಜವಾಬ್ದಾರಿ? ಯಾರು ಜವಾಬ್ದಾರಿ? ಎಲ್ಲೋ ನೀವು ಆಫೀಸ್ಗೂ ಓಪನ್ ಮಾಡ್ಕೊಂಡು ಬಿಲ್ಡಪ್ಗಳು ಕೊಟ್ಕೊಂಡು ಆಫೀಸಲ್ಲಿ ಕುತ್ಕೊಂಡಿರ್ತೀರಲ್ಲ, ಈ ಡ್ರೈವರ್ ಫ್ಯಾಮ್ಲಿಗೆ ಯಾರು ಕೊಡ್ತಾರೆ ಉತ್ತರ? ಯೋಗ್ತಾ ಇದೆಯೇನ್ರ ಆ ಕೊಡೋಕ್ಕೆ ನಿಮಗೆ? ಯೋಗ್ತಾ ಇದೆಯಾ? ಪ್ಯಾಸೆಂಜರ್ ಆಟೋದಲ್ಲಿ ಸತ್ತೋಗ್ತಾನಲ್ಲ, ಅವ್ರ ಮನೆಯವ್ರಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಕಾನೂನು ಪರವಾಗಿ ನಿಂತು ಕೆಲಸ ಕಡೆ ಮಾಡೋಕ್ಕೆ ನಿಮ್ಗೆಲ್ಲ ಯೋಗ್ತಾ ಇದೆಯಾ? ಏನ್ರ ಮಾಡ್ತಾಯಿದ್ರ ಡೀಲರ್ಗಳೇ? ಇನ್ನೋರ್ಗು ಗಾಡಿ ನಂಬರ್ ಪ್ಲೇಟ್ಗಳು ಇಲ್ಲ, RC ಕಾರ್ಡ್ಗಳು ಇಲ್ಲ. ಯಾವುದೋ ಆಫೀಸಿಂದ ಗಾಡಿ ತೊಗೊಂಡು ಬಂದು ಎಲ್ಲೋ ಒಂದು ಆಫೀಸ್ ಓಪನ್ ಮಾಡ್ಕೊಂಡು ಯಾವುದೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ವ್ಯವಹಾರಗಳು ಮಾಡ್ತೀರಾ. ಯಾರಪ್ಪನ ದುಡ್ಡು ಇದೆಲ್ಲ ನಾವು ಕೇಳಿದ್ರೆ ನಿಮಗೆ ನಿಮ್ಮ ವಿರೋಧಿಗಳು ಅಂತೀರಾ. ಇವಾಗ ಏನು ಮಾಡ್ತೀರಾ? ಇವಾಗ ಏನ್ರಿ ಮಾಡ್ಕೋತೀರಾ? ಏನಾಗುತ್ತೆ ಕೈಯಲ್ಲಿ ಮಾಡ್ಕೊಳಕ್ಕೆ? ವಿತ್ ಎವಿಡೆನ್ಸ್ ಪ್ರೂಫ್ ಸಮೇತ, ಅದು ಡ್ರೈವರ್ ಸಮೇತ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡ್ಕೋತೀರಾ? ಸಂಘಟನೆ ಕೆಲವು ಅಧ್ಯಕ್ಷರು ರಾಜು ರೋಷವಾಗಿರೋದು ಅಧ್ಯಕ್ಷರಿಗೆ ಕೇಳ್ತಾ ಇದ್ದೀನಿ, ಒಬ್ಬ ಚಾಲಕನಾಗಿ ಕೇಳ್ತಾ ಇದ್ದೀನಿ. ಯಾಕೆ ಇವಾಗಿಲ್ವಾ ಮಾತಾಡೋಕ್ಕೆ? ಇವಾಗಿಲ್ಲನ್ರಿ ಮಾತಾಡೋಕ್ಕೆ ದಮ್ಮು? ಅವತ್ತು ಹೇಳಿದ್ದೀರಾ ನಾವು ಡೀಲರ್ ಪರವಾಗಿ ಶೋರೂಮ್ ಪರವಾಗಿ ಇದ್ದೀವಿ ಅಂತ. ಯಾವ ಥರ ಇದ್ದೀರಾ ಸ್ವಾಮಿ ನೀವು? ಯಾವ ಥರ ಇದ್ದೀರಾ? ಇದೇನಾ ಮಾಡಿರೋದು? ಬಾಲಾಜಿ ರಾಜ್ ಕಮಿಟಿಯಲ್ಲಿ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಏನಂತ ಮಾಡ್ತೀರಾ? ತಿಳಿಸ್ಕೊಳ್ಳ? ಯಾವ್ಯಾವ ಸಂಘಟನೆ ಅಧ್ಯಕ್ಷರುಗಳು ಕೈ ಜೋಡಿಸಿದ್ರಾ, ಏನೇನು ಮಾಡಿದ್ರಾ, ಯಾವ ಥರ ಮಾಡಿದ್ರಂತ ನೋಡಿ. ಇಲ್ಲಿ ಡ್ರೈವರ್ ಕಟ್ಟಿರೋದು ಅಮೌಂಟು ಪ್ರೂಫ್ ಸಮೇತ ಇಟ್ಕೊಂಡಿದ್ದೀನಿ. ದಿವಸ ಲೇಟ್ ಆದರೆ 300 ರೂಪಾಯಿ ಪೆನಾಲ್ಟಿ ಕಟ್ಟಿದ್ದೀನಿ. ಒಂದು ದಿವಸ 15ನೇ ತಾರೀಕು ಕಟ್ಟಬೇಕು, 16ನೇ ತಾರೀಕು ಕಟ್ಟಬೇಕು, 300 ರೂಪಾಯಿ ಪೆನಾಲ್ಟಿ ಕಟ್ಟಿದ್ದೀನಿ. ಯಾರ್ದು ದುಡ್ಡು? ಒಂದು ದಿವಸ ಲೇಟ್ ಆಗಿದ್ರೆ ಪೆನಾಲ್ಟಿ ಅಂದರೆ ಎಲ್ಲಿ ತಲೆ ಹಿಡ್ದು ತೊಗೊಂಡು ಬರಬೇಕಾ? ಇಲ್ಲ ಡ್ರೈವರ್ಗಳಿಗೆ ಯಾಮಾರಿಸಿ ನೀವು ತಲೆ ಹಿಡ್ದು ತಿಂತ ಇದ್ದೀರಾ? ಡ್ರೈವರ್ಗಳು ಯಾಮಾರಿಸಿ ತಲೆ ಹಿಡ್ದು ತಿಂತ ಇದ್ದಾರೇನ್ರ? ಡೀಲರ್ ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಅನ್ಯಾಯ ನಡೀತಾ ಇದ್ದಾನೆ, ಆ ನನ್ನ ಮಗನಿಗೆ ಕಿಡಿಗೇಟಿ ನನ್ನ ಮಗನಿಗೆ ಡೈರೆಕ್ಟ್ ಓಪನ್ ಚಾಲೆಂಜ್ ನೋಡಿ. 16ನೇ ತಾರೀಕು 10:30 ಹಾಕಿರೋದಕ್ಕೂ 15ನೇ ತಾರೀಕು ಹಾಕ್ಬೇಕಾಗಿತ್ತು, ಹಾಕಿರೋದಕ್ಕೂ 300 ರೂಪಾಯಿ ಪೆನಾಲ್ಟಿ ಹಾಕಿದ್ದೀನಿ. ಪೆನಾಲ್ಟಿ ಸಮೇತ ಹಾಕಿದೀವಿ, ಇಲ್ಲಿ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ. ಏನು ಮಾಡ್ತೀರಾ ಈಗ? ಏನು ಮಾಡ್ಕೋತೀರಾ? ಯಾವುದೋ ಕಿತ್ತೋಗಿರೋದು ನನ್ನ ಮಕ್ಕಳ್ರ ನೀವು ಈ ಮುಖಾಂತರಾಗಿ ಬಂದು ಈ ಮುಖಾಂತರ ನಡ್ಕೊಂಡು ಈ ಥರ ಕೆಲಸ ಕಾರ್ಯಗಳು ಮಾಡ್ಕೋತೀರಾ? ಏನು ಮಾಡ್ತಾಯಿದ್ದೀರ ಅಂತ ಗೊತ್ತಿದೆಯಾ? ಇವಾಗ ಏನಂತ ಉತ್ತರ ಕೊಡ್ತೀರಾ ನೀವು? ಏನಂತ ಉತ್ತರ ಕೊಡ್ತೀರಾ? ಅವತ್ತು ಹೋಗ್ಬಿಟ್ಟು ನನ್ನ ಫೋನ್ ನೋಡಿ, ಇನ್ನೊಂದು ಫೋನ್ ಎಲ್ಲಿದೆ? ಹೋಗಿ ಏನು ಸ್ವಾಭಿಮಾನ ಚಾಲಕರ ಒಕ್ಕೂಟದಲ್ಲಿ ಸ್ವಾಭಿಮಾನ ಇರೋ ಚಾಲಕರ ಪರವಾಗಿ ಧ್ವನಿ ಎತ್ತಿರೋದು ಇಷ್ಟೊಂದು ಉರಿನಾ? ಇಷ್ಟೊಂದು ಟೆನ್ಷನ್ನು? ಈ ಥರನ ಕೆಲಸಗಳು ಮಾಡ್ಕೊಳೋದು? ನಿಮ್ಮಂಥವ್ರನ್ನ ಯಾವ ಥರ ಎಳಿಬೇಕಂತ ಗೊತ್ತಾಗಿದೆ ಈಗ. ಇನ್ಮೇಲಿಂದ ಏನದು ಆಫೀಸ್ ಇದೆ, ಏನು ಫೈನಾನ್ಸ್ ಆಫೀಸ್ ಇದೆ, ಏನು ಡೀಲರ್ ಇದೆ, ಅವನ ಮೇಲೆ ಯಾವ ಥರ ಕಂಪ್ಲೇಂಟ್ ಕೊಡಬೇಕು, ಯಾವ ಥರ FIR ಹಾಕ್ಸ್ಬೇಕು, ಯಾವ ಥರ ಕಾನೂನು ಚೌಕಟ್ಟದಲ್ಲಿ ಅವನ ಮೇಲೆ ಕೇಸ್ಗಳು ಹಾಕ್ಸ್ಬೇಕು, ಯಾವ ಥರ ಅವನಿಗೆ ಜೈಲ್ಗಳು ಕಳಿಸ್ಬೇಕು, ಯಾವ ಥರ ಡೀಲರ್ಗಳಿಗೆ ಬಿಸಿ ಮುಟ್ಟಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯ್ತಾ? ಡೀಲರ್ಗಳಿಗೆ ಬಿಸಿ ಮುಟ್ಸೋದು ಕೆಲಸ ಮಾಡ್ತೀನಿ. ಏನೋ ಹೋಗ್ಲಿ ಅಂದ್ಕೊಂಡಿದ್ರೆ ನನ್ನ ವಿರೋಧಕ್ಕೆ ನನಗೆ ಟಾರ್ಗೆಟ್ ಮಾಡ್ತೀರಾ?
ಏನಂತ ಮಾಡ್ಕೋತೀರಾ? ಏನಂತ ಮಾಡ್ತೀರಾ? ಶಾಂತಿನಗರ್ ಸೈಯದ್ ನಿಯರ್ 24/7 ಏನು ಯೂನಿಯನ್ ಅಸೋಸಿಯೇಷನ್ ಬಗ್ಗೆ ಮಾತಾಡಿದ್ದಾನೆ. ಒಬ್ಬ ಡೀಲರ್ ಮಾಡಿದ್ರೇನೆ ಅಸೋಸಿಯೇಷನ್ ಬರೋದು. ಒಬ್ಬ ಸಂಘಟನೆ ನಾಯಕ ಮಾಡಿದ್ರೆ ಇಡೀ ಸಂಘಟನೆ ಡ್ರೈವರ್ ಕೆಟ್ಟ ಹೆಸರು ಬರುತ್ತೆ. ಒಬ್ಬ ಡ್ರೈವರ್ ಮಾಡಿದ್ರೆ ಇಡೀ ಸಂಘಟನೆ ಕೆಟ್ಟ ಹೆಸರು. ಇಡೀ ಬೆಂಗಳೂರು ನಗರದಲ್ಲಿ ಇಲ್ಲ, ಆಲ್ ಇಂಡಿಯಾದಲ್ಲಿ ಒಬ್ಬ ಆಟೋ ಚಾಲಕ ತಪ್ಪು ಮಾಡಿದ್ರೆ ತಪ್ಪೇ ಅದು. ನೀವು ಹೇಳ್ತಿರಲ್ವಾ? ಈಗ ನಿಮ್ಮ ಸಂಘಟನೆಗಳು ಕಟ್ಕೊಂಡು ತಲೆ ಎಳೆಯೋ ಕೆಲಸಗಳು ಮಾಡ್ತಾ ಇದ್ರಲ್ಲ, ಯಾರ್ದಪ್ಪ ಅದು? ಡ್ರೈವರ್ಗಳಿಗೆ ಯಾಮಾರ್ಸ್ತಾ ಇದ್ರಲ್ಲ, ಅದ್ಯಾರ್ದು? ಯಾಮಾರ್ಸ್ತಾ ಇದ್ರಲ್ಲ, ಅದು ಹೆಂಗೆ? ಕೆಲವು ಸಂಘಟನೆ ನಾಯಕರುಗಳು ಹೋಗ್ಬಿಟ್ಟು ಬಿಲ್ಡಪ್ಗಳು ಕೊಟ್ಟಿದ್ರು. ನಾವು ಏನಿರೋದು ಶಿವರಾಜ್ ಮೋಟಾರ್ಸ್ ಪರವಾಗಿದ್ದೀವಿ, ಏನು ನಾವು ಸಂಘಟನೆ ನಾಯಕರುಗಳು ಡೀಲರ್ ಪರವಾಗಿ ಗಾಡಿಗಳು ತಗೋಬೇಕು ಡ್ರೈವರ್ಗಳು ಅಂತ ಹೇಳಿಕೆ ಕೊಡ್ತೀರಲ್ಲ ನೀವು. ಯಾವ ಥರ ಹೇಳಿಕೆ ಕೊಡ್ತೀರಾ? ನೀವೊಂದು ಸಂಘಟನೆ ಅಧ್ಯಕ್ಷರುಗಳನ್ನ ಡ್ರೈವರ್ ಪರವಾಗಿ ಕಟ್ಟಿದ್ರ, ಡೀಲರ್ಗಳು ಪರವಾಗಿ ಕಟ್ಟಿದ್ರ ಅಂತ ಇದೇ ಪದೇ ಪದೇ ನಾನು ಕೇಳೋದು. ಇದಕ್ಕೋಸ್ಕರನೇ ಪದೇ ಪದೇ ಕೇಳ್ತೀನಿ, ಈ ಥರ ಕೆಲಸ ಕಾರ್ಯ ಮಾಡೋದು ಬಿಟ್ಟಾಕ್ಬಿಡಿ. ಎಷ್ಟು ದಿವಸ, ಎಷ್ಟು ವರ್ಷ ಎಂಜಿಲ್ ದುಡ್ಡು ತಿಂತೀರಾ? ತಿಂದ್ರೂ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲುಗಳಿಗೆ ಇಕ್ಬೇಕು, ಹಾಸ್ಪಿಟ್ಲಲ್ಲಿ ಇಕ್ಬೇಕು, ಹಾಸ್ಪಿಟ್ಲಲ್ಲಿ ಖರ್ಚು ಮಾಡಬೇಕು. ನನ್ನ ಮೇಲೆ ನೀವು ಕೇಸಾದರೂ ಹಾಕ್ಸ್ಕೊಳ್ಳಿ, ಇಲ್ಲ ನಿಮ್ಮ ಹುಡುಗರಿಗೆ ಒಂದು ಬ್ಯಾಚ್ ಥರ ಮಾಡಿ ಓಪನ್ ಸ್ಟೇಟ್ಮೆಂಟ್, ನಮ್ಮ ಅಪ್ಪನಿಗೆ ಹುಟ್ಟಿದ್ದೀನಿ, ಗಣಿಸ್ತಾನ ಮೀಸೆ, ನೈಟ್ ಆ್ಯಂಡ್ ಡೇ ಗಾಡಿ ಓಡಿಸ್ತೀನಿ, ಒಬ್ಬ ಆಟೋ ಚಾಲಕ ನಾನು. ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಾನು ಬದುಕ್ಬಿಟ್ರೆ ಸತ್ತಿದ್ರೆ ಸ್ವಹೇನಮ, ಬದುಕಿದ್ರೆ ಧಿಕ್ಕಾರ. ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಈ ಸತಿ ಏನಾದ್ರು ನನ್ನ ಮಕ್ಕಳ ಕೆಡ್ಸ್ಕೊಂಡು ಬಂದರೆ ಏನು, ಶಾಂತಿನಗರ್ ಸೈಯದ್ ನಿಯರ್ 24/7 ಒಬ್ಬ ಚಾಲಕನಾಗಿ ನಿಮಗೆ ಚಾಲೆಂಜ್ ಮಾಡ್ತೀನಿ. ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ, ಯಾರ್ಯಾರಿಗೋ ತಿಳಿಸ್ಕೊಡ್ತೀರಾ ತಿಳಿಸ್ಕೊಡಿ. ಏನು ಐ ಡೋಂಟ್ ಕೇರ್, ಏನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡಲ್ಲ. ಈಗ ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ಯಾವ ಥರ ನಡೆಸ್ತೀರೋ ನಡೆಸ್ಕೊಳ್ಳಿ, ಆಯಿತಾ? ಓಪನ್ ಸ್ಟೇಟ್ಮೆಂಟು ಸುನೀಲಲ್ಲಿ ಮಾಡ್ರಾಯ ಅಂದರೆ ಡ್ರೈವರ್ ಪರವಾಗಿರಿ ಅಂದರೆ ಹೋಗಿ ಬಕೀಟ್ ಇಡೋ ನನ್ನ ಮಕ್ಕಳ ಜೊತೆ ಯಾವುದೋ ಆಫೀಸಲ್ಲಿ ಎಲ್ಲ ಒಂದಾಗಿ ಸೇರಿ ಏನೋ ಸಂಘಟನೆ ಸ್ವಾಭಿಮಾನ ಚಾಲಕರು ಸಂಘಟನೆ ವಿರೋಧಾಗಿ ಮಾತಾಡೋಷ್ಟು ಕೆಪಾಸಿಟಿ ಇದೆಯಾ ನಿಮಗೆ? ಮಾತಾಡೋಷ್ಟು ಕೆಪಾಸಿಟಿ ಇದೆಯಾ? 1000 ಚಾಲಕರು ಇರಲಿ, ಎಲ್ಲರನ್ನ ನಿಂತ್ಕೊಂಡು ಕೇಳಿಸ್ಕೊ. ಶಾಂತಿನಗರ್ ಸೈಯದ್ ನಿಯರ್ 24/7 ಯಾವನಾದರೂ ₹1 ಕೈ ಚಾಚಿದ್ದೀನಿ ಅಂದರೆ ನೀನು ಏನು ಹೇಳ್ತೇನೆ ನಾನು ಕೇಳಕ್ಕೆ ಸಿದ್ಧವಾಗಿದ್ದೀನಿ. ಅದೇ ಡ್ರೈವರ್ಗಳು ನೀನು ತಿಂದಿದ್ಯಾ, ನೀನು ಮಾಡಿದ್ಯಾ ಅಂದರೆ ನಿನ್ಗೇನಂತ ಶಿಕ್ಷೆ ಕೊಡ್ಬೇಕು ಹೇಳು? ಡೀಲರ್ ಪರವಾಗಿಯೂ ಹೇಳ್ತಾ ಇದ್ದೀನಿ, ಡೀಲರ್ ವಿರೋಧಾಗೂ ಹೇಳ್ತಾ ಇದ್ದೀನಿ, ಡೀಲರ್ಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಇವನ್ಗೆ ಅನ್ಯಾಯ ಆಗಿದೆಯಲ್ಲ, ಯಾರಪ್ಪನ ದುಡ್ಡು ಏನು ಸೊತ್ತು, ಕೆಲವು ವಿಚಾರಗಳು ಕೇಳ್ತೀನಿ ಅಂತ ಹೇಳ್ತಾನೆ ಡ್ರೈವರು. ನಿಮ್ದಲ್ಲಿ ತಾಕತ್ತು ದಮ್ಮಿದ್ರೆ ಫೇಸ್ ಮಾಡ್ರಯ್ಯ ಇವ್ನಿಗೆ ನೋಡೋಣ. ಡೀಲರ್ ಅವ್ರಿಗೆ ಹೇಳ್ತಾ ಇರೋದು, ನಿಮ್ದಲ್ಲಿ ತಾಕತ್ತು ದಮ್ಮಂತ ಇದ್ರೆ ಇವ್ನಿಗೆ ಫೇಸ್ ಮಾಡಿ. ಇನ್ಮೇಲಿಂದ ಫೈನಾನ್ಸು ಕಟ್ಟಲ್ಲ, ಏನೂ ಕಟ್ಟಲ್ಲ. ಆ ಗಾಡಿ ನನ್ನ ಹ್ಯಾಂಡ್ ಓವರ್ ತಗೋತೀನಿ. ಎಲ್ಲರಿಗೂ ಗಾಡಿ FC ಆಗಿಬಿಟ್ಟು RC ಕಾರ್ಡ್ ಫುಲ್ ಡಾಕ್ಯುಮೆಂಟ್ಸ್ ಅಂದರೆ ಜೆರಾಕ್ಸು, FC ಹಿಡಿದು ಮೀಟ್ರ್ ಎಮೋಷನ್ನು ಪ್ರತಿಯೊಂದು ಶೋರೂಮಿಂದ ಯಾವ ಥರ ಬರುತ್ತೆ ಆ ಕೆಲಸ ಮಾಡಿಕೊಟ್ರೆ ಮಾತ್ರ ಫೈನಾನ್ಸ್ ಕಟ್ಟಿಸ್ತೀನಿ. ಇಲ್ಲಾಂದರೆ ₹1 ಕಟ್ಸಲ್ಲ. ಡೀಲರ್ಗೂ ಇದೇ ವಾರ್ನಿಂಗು, ಯಾವ್ಯಾವ ಸೆಟ್ಟು ಫೈನಾನ್ಸ್ ಹಾಕ್ಸ್ತಾ ಇದ್ರೆ ಅವ್ರಿಗೂ ಅದೇ ವಾರ್ನಿಂಗು. ಯಾವ್ಯಾವ ಬಜಾಜ್ ಶೋರೂಮ್ ಅವರು ಅನೇಕ ಈಗ ಹೇಳಿದ್ನಲ್ಲ, ಶಿವರಾಜ್ ಮೋಟರ್ಸ್, ಅಂಬಾ ಬಜಾಜ್, ಯಾವ ಬಜಾಜ್ ಶೋರೂಮ್ಗಳಲ್ಲಿ ವ್ಯವಹಾರಗಳು ಮಾಡ್ಕೋತಾ ಇದ್ರ ಅವ್ರ ವಿರೋಧಾಗಿಯೂ ಇದ್ದೀನಿ, ನೀವು ಬಂದು ಬರೀ ಡೀಲರ್ ಪರವಾಗಿ ನಿಂತಿರೋದು. ನೀವು ಡೀಲರ್ ಪರವಾಗಿ ಮಾತಾಡ್ತಾ ಇದ್ದೀರಾ. ನಾನು ಚುಟ್ಕಿ ಹೊಡೆದು ಹೇಳ್ತೀನಿ, ನಾನು ಒಬ್ಬ ಗಂಡಸು, ಒಬ್ಬ ಚಾಲಕ,
ನಿಮ್ಮ ಕೈಯಲ್ಲಿ ಏನಾಗುತ್ತೆ ಕಿತ್ಕೊಳ್ಳಿ. ಒಂದು ಎರಡನೇದು ತಿಳಿಸ್ಕೊಡ್ತಾ ಇದ್ದೀನಿ ಓಪನ್ ಸ್ಟೇಟ್ಮೆಂಟಲ್ಲಿ, ಈ ಥರ ಸಮಸ್ಯೆ ಇರೋ ಗಾಡಿಗಳಿಗೆ, ಈ ಥರ ಪ್ರಾಬ್ಲಮ್ ಆಗಿರೋ ಡೀಲರ್ಗಳಿಗೆ ಡೈರೆಕ್ಟಾಗಿ ಡ್ರೈವರ್ಗಳು ಹೋಗ್ಬಿಟ್ಟು ಕೇಸ್ ಹಾಕ್ಬಿಡಿ. ನಿಮ್ಮ ಕೈಯಲ್ಲಿ ಕೇಸ್ ಹಾಕೋಕ್ಕೆ ಐಡಿಯಾ ಇಲ್ವಾ, ತಲೆ ಇಲ್ವಾ, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ? ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪರವಾಗಿ ನಾನಿರ್ತೀನಿ, ನಿಮ್ಮ ಪರವಾಗಿ ನಾನಿರ್ತೀನಿ. ಯಾಕಂದ್ರೆ ಇದೇ ಪೇಜಲ್ಲಿ, ಇದೇ ಸಂಘಟನೆ ಪೇಜಲ್ಲಿ, ಇದೇ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಟ್ವಿಟರಲ್ಲಿ, ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದಲ್ಲಿ ನಂಬರ್ ಇದೆ. ಪ್ರತಿಯೊಂದು ಆಟೋ ಸ್ಟಿಕ್ಕರಲ್ಲಿ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಸ್ಟಿಕ್ಕರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಪಡಿಸಿ. ನೋಡಿ, ಡೀಲರ್ಗಳು ಸಂಘಟನೆ ಅಧ್ಯಕ್ಷರ ಜೊತೆ ಕುತ್ಕೊಂಡು ಕಾರ್ಯಾಚರಣೆ ನಡೆಸ್ತಾ ಇರೋದು ಇದೇ ಪೇಜಲ್ಲೂ ಇದೆ. ಸದ್ಯಕ್ಕೆ ಈಗ ಬ್ಲಾಕ್ ಮಾಡಿಬಿಟ್ಟವ್ರೆ. ನೋಡಿ ತೋರಿಸ್ತೀನಿ, ಬ್ಲಾಕ್ ಅಂತ ಬರ್ತಾ ಇದೆ ಆಯ್ತಾ. ಯೂಟ್ಯೂಬ್ ಚಾನಲ್ ಆ್ಯಪನ್ನೇ ಬ್ಲಾಕ್ ಮಾಡಿಬಿಟ್ಟವನೆ. ಮೀಟ್ರ್ ಇಲ್ವಾ? ಮೀಟ್ರ್ ಇಲ್ಲ ನಿಮಗೆ? ಆಫೀಸಲ್ಲಿ ಕೂತ್ಕೊಂಡು ಟೀಗಳು ಕುಡ್ಕೊಂಡು ಚೇರ್ ಮೇಲೆ ಬಿಲ್ಡಪ್ ಕೊಟ್ರಲ್ಲ, ಯಾಕೆ ಅಷ್ಟೊಂದು ಭಯಾನ? ಅಷ್ಟೊಂದು ಭಯಾನ? ಬ್ಲಾಕ್ ಮಾಡಿರೋದು ಪ್ರೂಫು ಇಲ್ಲೇ ಇದೆ. ಆ ವಿಡಿಯೋ ಬೇಕಂದ್ರೆ, ಅದು ಪೂರ್ತಿ ಮಾಹಿತಿ ವಿಡಿಯೋ ಬೇಕಂದ್ರೆ ಸ್ವಾಭಿಮಾನ ಚಾಲಕರ ಒಕ್ಕೂಟ ಅಧ್ಯಕ್ಷರು ತನ್ವೀರ್ ಅಧ್ಯಕ್ಷರು ಮಾತಾಡಿರೋದು ಆ ವಿಡಿಯೋ ಸೆಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ. ಆ ವಿಡಿಯೋ ಸೆಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ. ಪ್ರತಿಯೊಬ್ಬರು ನೋಡ್ಕೊಳ್ಳಿ, ಇದೇ ಪೇಜಲ್ಲಿ ಇದೆ. ಹಂಗೆ ಬಸವರಾಜ್ ಸ್ವಾಮಿ ಅವರು ಒಂದು ವಿಡಿಯೋ ಮಾಡಿದ್ರು ನೈಟು, ಕರೆಕ್ಟಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವರು ಡ್ರೈವರ್ ಪರವಾಗಿ ಮಾತಾಡಿದ್ದಾರೆ. ಅವರು ಕೆಲವು ಜನ ಡೀಲರ್ಗಳು ಕಿಡಿಗೇಟಿ ನನ್ನ ಮಕ್ಕಳು ಮಾಡೋದ್ ಕಾರಣಕ್ಕೆ ಆ ಹೆಸರು ಸಮೇತ ಮಿಂಚಿನಾಗಿದ್ದೀನಿ. ಕೆಲವು ನಾಯಕರು ಸಮೇತ ಹೆಸರು ಮಿಂಚಿನಾಗಿದೆ. ಅದರಲ್ಲಿ ಆ ಮುಖಾಂತರ ಆ ವಿಡಿಯೋ ಸಮೇತನೇ ಅದರಲ್ಲೊಂದು ಎಡಿಟಿಂಗ್ ಮಾಡಿಬಿಟ್ಟಿದ್ದೀನಿ. ಇದೇ ಪೇಜಲ್ಲಿ ಇದೆ. ಪ್ರತಿಯೊಬ್ಬರು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಡೀಲರ್ ನನ್ನ ಮಗ ಡ್ರೈವರ್ ವಿರೋಧಾಗಿ ಗಾಡಿಗಳು ಕೊಟ್ಟು ಡಾಕ್ಯುಮೆಂಟ್ಸ್ಗಳು ಕೊಡ್ತಾ ಇಲ್ಲ, FC ಮಾಡಿಸ್ಕೊಡ್ತಾ ಇಲ್ಲ, ಗಾಡಿ RC ಕಾರ್ಡ್ಗಳು ಜೆರಾಕ್ಸ್ಗಳು ಕೊಡ್ತಾ ಇಲ್ಲ, ನಂಬರ್ ಪ್ಲೇಟ್ಗಳು ಕೊಡ್ತಾ ಇಲ್ಲ, ಆ ಸೆಟ್ಗೂ ಚಾಲೆಂಜ್ ಮಾಡ್ತೀನಿ. 1 ರೂಪಾಯಿ ಕೊಡಲ್ಲ. ನೀನು ಯಾವ ಡ್ರೈವರ್ ಪರವಾಗಿ ನೀನು ಮಾಡ್ತೀಯಾ ಅದೇ ಡ್ರೈವರ್ ನಾನು ತಗೊಂಡು ನಿನ್ನ ಮೇಲೆ ಕೇಸ್ ಮಾಡಿ ನಾನು ಸಿದ್ಧವಾಗಿದ್ದೀನಿ. ಸದಾಕಾಲ 24/7 ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಚಾಲಕರು ಪರವಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಭೀಮ್. ನಮ್ಮ ಬಾಲಾಜಿ ಮಾತಾಡ್ತಾರೆ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆಗೆ ಸೈಯದ್ ಅಣ್ಣವ್ರಿಗೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರ ನಮ್ಮ ರಾಜ್ಯಾಧ್ಯಕ್ಷ ಸೈಯದ್ ಅಣ್ಣವರು. ನೋಡಿ, ಅದಕ್ಕೆ ಹೇಳೋದು ಚಾಲಕರ ಎಲ್ಲರಿಗೂ ಏನು ಗೊತ್ತಾ, ದಯವಿಟ್ಟು ನಿಮ್ಗೇನಾದರೂ ಗಾಡಿ ವಿಚಾರ, ಡಾಕ್ಯುಮೆಂಟ್ ವಿಚಾರ ಅಂದಾಗ ಸಂಘಟನೆ ಕಡೆಯಿಂದ ಬನ್ನಿ. ಸಂಘಟನೆ ಕಡೆಯಿಂದ ಬಂದರೆ ನಿಮಗೆ ಸಹಾಯ ಆಗುತ್ತೆ, ಅಮೌಂಟು ಕಮ್ಮಿ ಆಗುತ್ತೆ, ಹಣನೂ ಉಳಿತದೆ, ನಿಮಗೆ ಅಳೆದಾಡೋ ಇದಿರಲ್ಲ ಅಂತ ನಾನು ತಿಳಿಸ್ಕೊಡೋದು. ಅದಕ್ಕೆ ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ಸುಮಾರು ಜನ ಹಣದಾಸೆಗೋಸ್ಕರ ನಮ್ಮ ಚಾಲಕರ ಹಣದಲ್ಲಿ ಅವರು ದುಡಿಮೆ ಮಾಡ್ತಾವ್ರೆ, ಅನ್ನ ತಿಂತಾರೆ. ಅನ್ನ ತಿಂದೂ ಸಹ ಅವರು ಇವಾಗ ಏನು ಮಾಡ್ತಾವ್ರೆ ಗೊತ್ತಾ, ಗಾಡಿ ಈಸ್ಕೊಟ್ಬಿಟ್ಟು ಕರೆಕ್ಟಾಗಿ ಆನ್ ಟೈಮ್ ಗಾಡಿ ಡಾಕ್ಯುಮೆಂಟ್ ಮಾಡ್ಕೊಡಲ್ಲ, ಪರ್ಮಿಟ್ಗಳು ಕೊಡಲ್ಲ. ಈ ವಿಚಾರವಾಗಿ ನಮ್ಮ ಎಲ್ಲ ಚಾಲಕರಿಗೆ ನಾನು ತಿಳಿಸ್ಕೊಡೋದು ಒಂದೇ, ದಯವಿಟ್ಟು ನೋಡಿ, ಚಾಲಕರ ಪರವಾಗಿರುವಂಥ ಸಂಘಟನೆಗಳನ್ನ ನಂಬಿ, ಚಾಲಕರ ಪರವಾಗಿ ಸಂಘಟನೆಗಳನ್ನ ನಂಬಿ ಅವ್ರಿಗೆ ಜೊತೆಗೂಡಿ ಅವ್ರಿಗೆ ಸಹಕಾರ ಕೊಡಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ. ಅಣ್ಣ, ಚಾಲಕರಿಗೆ ನಿಯತ್ತಿಂದ ಗಾಡಿ ಕೊಡಂಗಿದ್ರೆ ಡೀಲರ್ಶಿಪ್ಗಳು, ಫೈನಾನ್ಸ್ ಆಫೀಸ್ಗಳು, ಆಮೇಲೆ ಈ ಆಫೀಸ್ಗಳು ಏನು ನೀವು ಬ್ರೋಕರ್ ಕೆಲಸ ಮಾಡ್ತಾ ಇದ್ದೀರಾ, ನಿಯತ್ತಿಂದ ಮಾಡಿ. ಒಬ್ಬ ಅಪ್ಪನ್ ಹುಟ್ಟಿದ್ರೆ ನಿಯತ್ತಿಂದ ಇರಿ. ಬಡವರಿಗೆ ಮೋಸ ಮಾಡಬೇಡಿ. ಚೈನ್ ಲಿಂಕ್ ಫೈನಾನ್ಸ್ ಯಾರ ಅಪ್ಪನ್ ದುಡ್ಡು ತಲೆ ಹಿಡಿದು ತಗೊಂಡ್ ಬಂದು ಕೊಡ್ಬೇಕಾ? ನಮ್ಮ ಹೆಂಡತಿ ಮಕ್ಕಳಿಗೆ ಹೊಟ್ಟೆಗೆ ಹೊಡೆದು ನಾವು ರೋಡಲ್ಲಿ ಎಲ್ಲಿ ಮೇಡಮ್ ಎಲ್ಲಿ ಸಾರ್ ಅಂತ ನಾವು ಭಿಕ್ಷೆ ಬೇಡ್ತಾರ? ನಾವು ದುಡಿದ್ರೆ ನಮ್ಮ ಹೊಟ್ಟೆಗೆ ಯಾಕ್ರಿ ದುಡಿತೀರಾ ನೀವು? ಒಂದಪ್ಪನ್ ಕೊಟ್ಟಿಲ್ವಾ ನೀವು ಆಫೀಸ್ಗಳೇನಿಟ್ಟಿದ್ದೀರಾ ನ್ಯಾಯವಾಗಿ ನಡೆಸಿ. ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಸಂಘಟನೆ ಅವರು ಸ್ವಾಭಿಮಾನ ಚಾಲಕರಿಂದ ಸಂಘಟನೆಗಳು ಮಾಡಿರೋರು, ಅವರು ನಿಯತ್ತಿಂದ ಗಾಡಿಗಳು ಕೊಡ್ತಾರೆ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನ್ಯಾಯವಾಗಿ ಸ್ವಾಭಿಮಾನಿಯಾಗಿ ಏನು ಹೋರಾಟ ಮಾಡ್ತಾ ಇದಾರೆ ಅವ್ರ ಮೇಲೆ ಯಾಕ್ರಿ ನೀವು ಕೇಸ್ ಮಾಡ್ತೀರಾ? ಗಾಂಡುಗಳ ನೀವು, ದಮ್ಮಿಲ್ವಾ ನಿಮ್ಗೆ? ಸರ್ಕಾರನು ಆಡಂಗಿ ಸರ್ಕಾರ, ನೀವು ಆಡಂಗಿ ನನ್ನ ಮಕ್ಕಳ್ರೇನ? ದಮ್ಮಿಲ್ವಾ? ಓದಿದ್ದೀರಾ, ಎಜುಕೇಶನ್ ಇದೆ, ನಿಯತ್ತಿಂದ ಬದುಕ್ರಿ. ನಾವೆಲ್ಲ ದುಡ್ದು ತಿನ್ನಕಂತ ನಿಮ್ಮ ಹತ್ರ ಬಂದು ಗಾಡಿಗಳು ತಗೊಂಡ್ರೆ ಯಾಕ್ರಿ ಚೈನ್ ಲಿಂಕ್ ಫೈನಾನ್ಸ್ ಕೊಡ್ತೀರಾ?
ಯಾಕ್ರಿ ಡಾಕ್ಯುಮೆಂಟ್ ಕೊಡಲ್ಲ? ಯಾವನ ಹತ್ರ ಹೋದ್ರು ಲೈಸೆನ್ಸ್ ಹೋದ್ರು ಬ್ರೋಕರ್ ಹತ್ರ ಹೋಗ್ಬೇಕು, ಗಾಡಿ ತಗೊಳ್ಬೇಕಂದ್ರೂ ಬ್ರೋಕರ್ ಹತ್ರ ಹೋಗ್ಬೇಕು. ಏನ್ ಬ್ರೋಕರ್ ದಂಧೆ ಮಾಡ್ಕೊಂಡು ನೀವೆಲ್ಲ ಬದುಕ್ತಾ ಇದ್ದೀರಾ? ನೀವೆಲ್ಲ ದುಡಿಯೋ ದುಡ್ಡು ಎಲ್ಲ ಹಾಸ್ಪಿಟಲ್ಗೆ ಹೋಗೋದು, ನಾವೆಲ್ಲ ದುಡಿತಾ ಇರೋದು ನಮ್ಮ ಹೆಂಡತಿ ಮಕ್ಕಳ ಹೊಟ್ಟೆಗೆ, ನಾವು ಮಕ್ಕಳಿಗೆ ಓದ್ಸಕ್ಕೆ, ಮನೆ ಬಾಡಿಗೆ ಕಟ್ಟಕ್ಕೆ ನಮ್ಮ ಕೈಲಿ ಆಗ್ತಾ ಇದೆ. ಸಾಕು, ನಮ್ಮ ಆರೋಗ್ಯ ಚೆನ್ನಾಗಿದೆ, ನಮ್ಗೆ ಯಾವ ರೋಗ ಇಲ್ಲ, ಯಾವ ಕಾಯಿಲೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಸ್ವಾಭಿಮಾನಿಯಾಗಿದ್ದೀವಿ. ನಮ್ಮ ಹೊಟ್ಟೆ ಹೊಡೆದು ನೀವೇನು ಉದ್ಧಾರ ಆಗಲ್ಲ. ನ್ಯಾಯವಾಗಿ ಇದ್ರೆ ಸಂಘಟನೆಗಳಲ್ಲಿ ನೀವು ಆಫೀಸ್ಗಳು ಮಾಡ್ಕೊಂಡು ಬದುಕಿ, ಇಲ್ಲ ಅಂದ್ರೆ ನ್ಯಾಯವಾಗಿ ಯಾರು ಸ್ವಾಭಿಮಾನಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಜೈ ಭೀಮ್ ಅಂಬೇಡ್ಕರ್ ಸಂಘಟನೆಗೆ ಸಪೋರ್ಟ್ ಮಾಡಿ. ನೀವು ಗಂಡ್ಸಿದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ನೀವೆಲ್ಲ ಹೋಗಿ ಹಿಂದ್ಗಡೆ ನಿಯತ್ತಾಗಿ ಇರೋರು ಬಂದು ಸಹಾಯ ಮಾಡ್ತಾರೆ. ಇವತ್ತು ಸಂಘಟನೆಗಳು ಕಟ್ಕೊಂಡು ಚಾಲಕರು ಒಳ್ಳೇದಾಗ್ಬೇಕಂತ ಬಂದು ಕೇಸ್ಗಳು ಹಾಕೊಂಡು ನ್ಯಾಯವಾಗಿ ಹೋರಾಟ ಮಾಡ್ತಾ ಇದ್ರೆ ಅವ್ರ ಮೇಲೆ ಯಾಕ್ರಿ ನೀವು ಕೇಸ್ ಹಾಕ್ತೀರಾ? ನಿಮ್ಗೇನ್ ಗಂಡ್ಸನ ಇಲ್ವಾ? ಸರ್ಕಾರ ಅನ್ನೋದೇನ್ ಮಲ್ಕೊಂಡ್ ಬಿಟ್ಟಿದ್ಯಾ? ಸರ್ಕಾರ ಯಾವಾಗ್ಲೂ ಬಿಡಲ್ಲ ನಿಮ್ಗೆ. ನಮ್ಮ ಶಾಪಗಳು ನಿಮ್ಗೆ ಬಿಡಲ್ಲ. ಸರ್ವನಾಶ ಆಗಿ ನನ್ನ ಮಕ್ಕಳ ಹುಳಗಳು ಬಿದ್ದು ಸಾಯ್ತೀರಾ. ನಮಸ್ಕಾರ. ಇದು ಲಾಸ್ಟು ಆಸಿನ್ಗೆ ಹೇಳ್ತಾ ಇರೋದು. ಆಸಿನ್ ಎಂದವನೆ ನೆನ್ನೆ ಫೋನ್ ಮಾಡಿದ್ಕ ಏನು ಮಾಡ್ತೀಯ ಮಾಡ್ಕೊ ಹೋಗು ಅಂತ. ನಾಳೆ ತಂದು ಆಫೀಸ್ ಹತ್ರ ಗಾಡಿ ತಂದು ಬಿಡ್ತಾ ಇದ್ದೀನಿ. ಪುಟ್ಟನಹಳ್ಳಿ ಸುಬ್ಬಣ್ಣಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಸುಬ್ಬಣ್ಣ ಫೋನ್ ಎತ್ತಾ ಇಲ್ಲ, ನಂಬರ್ಗಳೆಲ್ಲ ಬ್ಲಾಕ್ ಲಿಸ್ಟ್ ಮಾಡ್ಕೊಂಡವ್ರೆ. ನಾನೇನು ದುಡ್ಡು ಕೊಟ್ಟಿಲ್ಲ, ಕಲ್ಲ ತಗೊಂಡು ಕೊಟ್ಟಿದ್ದೀನಿ ನಿಮ್ಮ ಕೈಗೆ ತಾನೇ ದುಡ್ಡು ಕೊಟ್ಟಿದ್ದು. ಫೋನ್ ಮಾಡಿರೋ ಒಂದು ಫೋನ್ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅನ್ನೋ ದುಡ್ಡು ಹೆಂಗೆ ತಗೊಂಡ್ರಿ ಅಂತ ನನ್ನ ಮಗನ ನಿಮ್ಮ ಆಫೀಸಾಗೆ ಹೆಂಗೆ ಕಿಕ್ಕೊಂಡ್ರಿ ನೋಡಿ. ಅಡ್ರೆಸ್ ಕೊಟ್ಟವನೆ 6000 ಕಿಲೋಮೀಟ್ರ್ ಐತೆ, ದೊಡ್ಡ ಕಳ್ಳು ಓಡಾಡ್ದಂಗೆ ಓಡಾಡ್ತಾವನೆ. ಏನು ಮಾಡ್ತೀಯ ಮಾಡ್ಕಂತ ಚಾಲೆಂಜ್ ಆಗ್ತಾನೆ. ಮಾಡಿ ತೋರಿಸ್ತೀನಿ ನೋಡಿ ನಾಳೆ ಬೆಳಗ್ಗೆ.